ಈ ವಿಡಿಯೋದಲ್ಲಿ ನಾನು ಬೆಸ್ಟ್ ಆ್ಯಂಡ್ ಅಫೋರ್ಡೆಬಲ್ ಲಿಪ್ ಲೈಟ್ನಿಂಗ್ ಕ್ರೀಮ್ಸನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಇನ್ನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥಂಬ್ನೇಲನ್ನು ನೋಡಿ ಇರ್ತೀರಾ, ವಿಡಿಯೋ ಬಿಗಿನಿಂಗಲ್ಲಿ ಕೂಡ ನೋಡಿ ಇರ್ತೀರಾ. ಎಸ್, ನಾನು ಇವತ್ತು ಬೆಸ್ಟ್ ಆ್ಯಂಡ್ ಅಫೋರ್ಡೆಬಲ್ ಅದೇ ರೀತಿಯಲ್ಲಿ ಸೇಫ್ ಲಿಪ್ ಲೈಟ್ನಿಂಗ್ ಕ್ರೀಮ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ನಾನು ನಮ್ಮ ಲಿಪ್ಸ್ ಎನ್ನುವಂಥದ್ದು ಯಾಕೆ ತೀರಾ ಡ್ರೈ ಆಗುತ್ತೆ, ಯಾಕೆ ಡಾರ್ಕ್ ಆಗುತ್ತೆ, ನನಗೆ ಎಷ್ಟು ಗೊತ್ತು ಅಷ್ಟು ಪಾಯಿಂಟ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಡೈರೆಕ್ಟಾಗಿ ನಾವು ಯಾವತ್ತೂ ಕೂಡ ನಮ್ಮ ಲಿಪ್ಸಿಗೆ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ಏನಾಗುತ್ತೆ, ಡೈರೆಕ್ಟಾಗಿ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿದಾಗ ಅದರಲ್ಲಿ ತುಂಬ ಕೆಮಿಕಲ್ಸನ್ನು ಯೂಸ್ ಮಾಡಿರ್ತಾರೆ. ಅದು ಒಂದು ಮೇನ್ ರೀಸನ್ ಆಗುತ್ತೆ ಲಿಪ್ಸ್ ಡಾರ್ಕ್ ಆಗಲಿಕ್ಕೆ. ಆ್ಯಂಡ್ ಡೈರೆಕ್ಟಾಗಿ ಏನೂ ಅಪ್ಲೈ ಮಾಡದೆ ಹಾಗೆ ಸನ್ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಯು ವಿ ರೇಸಿಂದ ನಮ್ಮ ಸ್ಕಿನ್ ಹೇಗೆ ಡಾರ್ಕ್ ಆಗುತ್ತೆ, ಸೇಮ್ ನಮ್ಮ ಲಿಪ್ಸ್ ಕೂಡ ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಪ್ಸ್ ಡಾರ್ಕ್ನಿಂಗಿಗೆ ಮತ್ತೊಂದಿಷ್ಟು ರೀಸನ್ಸ್ ಅಂತ ಹೇಳಿದರೆ, ಎಕ್ಸ್ಪೈರ್ಡ್ ಲಿಪ್ಸ್ಟಿಕ್ಸನ್ನು ಯೂಸ್ ಮಾಡುವಂಥದ್ದು, ಎಕ್ಸ್ಪೈರ್ಡ್ ಲಿಪ್ ಬಾಮ್ಸನ್ನು ಯೂಸ್ ಮಾಡುವಂಥದ್ದು, ಲೋ ಕ್ವಾಲಿಟಿ ಲಿಪ್ ಬಾಮ್ ಲಿಪ್ಸ್ಟಿಕ್ಸನ್ನು ಅಪ್ಲೈ ಮಾಡುವಂಥದ್ದು. ಆ್ಯಂಡ್ ಕೆಲವೊಬ್ಬರಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ. ರೆಗ್ಯುಲರ್ ಆಗಿ ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಅಬ್ಸರ್ವ್ ಮಾಡ್ತೀರಾ, ತುಂಬ ಡಾರ್ಕ್ ಇರುತ್ತೆ ಲಿಪ್ಸ್. ಆ್ಯಂಡ್ ಲಿಪ್ ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಲಿಪ್ಸ್ ಇದು ಕಾರ್ನರನ್ನು ನೀವು ಕೆಲವೊಂದು ಸಲ ಅಬ್ಸರ್ವ್ ಮಾಡಿರ್ತೀರ. ಯಾರಿಗೆ ಲಿಪ್ ಲಿಕ್ ಮಾಡೋ ಇದು ಹ್ಯಾಬಿಟ್ ಇದೆ, ಏನಾಗುತ್ತೆ, ಲಿಪ್ಸ್ ಅನ್ನುವಂಥದ್ದು ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಕಾರ್ನರಲ್ಲಿ ಡಾರ್ಕ್ ಆಗುತ್ತೆ. ಸೊ ಅದು ಕೂಡ ಲಿಪ್ ಡಾರ್ಕ್ನಿಂಗಿಗೆ ಒಂದು ರೀಸನ್. ಇವಾಗಿಷ್ಟು ಹೇಳಿರೋ ಪಾಯಿಂಟ್ಸ್ಗಳು ಲಿಪ್ಸ್ ಡಾರ್ಕ್ನಿಂಗಿಗೆ ರೀಸನ್ಸ್ ಆದರೆ, ಕೆಲವೊಬ್ಬರ ಲಿಪ್ಸ್ ಎನ್ನುವಂಥದ್ದು ತೀರಾ ಡ್ರೈ ಆಗಿರುತ್ತೆ. ಸ್ವಲ್ಪ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿ ಒಂದು 5 to 10 minutes ಬಿಟ್ಟರೆ ಲಿಪ್ಸ್ ಎನ್ನುವಂಥದ್ದು ಕ್ರ್ಯಾಕ್ಡ್ ಡ್ರೈ ಫೀಲ್ ಆಗುತ್ತೆ. ಆ್ಯಂಡ್ ವಿಂಟರ್ ಬಂದರೆ ಕೇಳೋದೇ ಬೇಡ, ನಂದು ಕೂಡ ಲಿಪ್ಸ್ ತುಂಬ ಅಂದರೆ ತುಂಬ ಡ್ರೈ ಆಗಿತ್ತು ಒಂದು ಟೈಮಲ್ಲಿ. ಇಲ್ಲಿ ಸೈಡಿಗೆ ಫೋಟೋ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇವಾಗ ನನ್ನ ಲಿಪ್ಸನ್ನು ನೋಡಿ, ಯಾವುದೇ ರೀತಿಯ ಡ್ರೈನೆಸ್ ಇಲ್ಲ. ಬಿಕಾಸ್ ಇದಕ್ಕೆ ಒಂದು ಟಿಪ್ ಅಂತ ಹೇಳಿದರೆ, ಜಾಸ್ತಿ ವಾಟರ್ ಇಂಟೇಕನ್ನು ಮಾಡಿ. ನಮ್ಮ ಸ್ಕಿನ್ಗೆ ನಾವು ಎಷ್ಟು ಹೈಡ್ರೇಷನನ್ನು ಕೊಡಲಿಕ್ಕಾಗತ್ತೆ ಅಷ್ಟು ನಾವು ಹೈಡ್ರೇಷನನ್ನು ಕೊಟ್ಟರೆ ನಮ್ಮ ಲಿಪ್ಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ಡ್ರೈ ಆಗಲ್ಲ. ಸೊ ಒಂದು ಬೆಸ್ಟ್ ಸ್ಕಿನ್ ಕೇರ್ ಟಿಪ್, ಜಾಸ್ತಿ ವಾಟರ್ ಇಂಟೇಕನ್ನು ಮಾಡಿ. ಜಾಸ್ತಿ ಅಂದರೂ ಕೂಡ 3-4 ಲೀಟರ್ಸ್ ಅಲ್ಲ, ಜಸ್ಟ್ 1 ಲೀಟರ್ ಆದರೂ ಡೈಲಿ ವಾಟರ್ ಇಂಟೇಕನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ನಿಜವಾಗ್ಲೂ ಲಿಪ್ಸ್ ಅನ್ನುವಂಥದ್ದು ಡ್ರೈ ಆಗಲ್ಲ ಇದರಿಂದ. ಆ್ಯಂಡ್ ಕೆಲವೊಂದು ಲಿಪ್ ಬಾಮ್ಸನ್ನು ಕೂಡ ಹೇಳ್ತಾ ಹೋಗ್ತೀನಿ ಇವಾಗ, ಯಾವುದನ್ನು ಯೂಸ್ ಮಾಡಬಾರ್ದು ಆ್ಯಂಡ್ ಯಾವುದನ್ನು ಯೂಸ್ ಮಾಡಬೇಕು ಅಂತ ನೋಡ್ತಾ ಹೋಗಿ. ಮೆಬಿಲಿನ್ ಬೇಬಿ ಲಿಪ್ಸ್ ಆಗಿರ್ಬೋದು, ಹಿಮಾಲಯ ಲಿಪ್ ಬಾಮ್ ಆಗಿರ್ಬೋದು, ನಿವಿಯಾ ಲಿಪ್ ಬಾಮ್, ಮಾಮಾ ಅರ್ತ್ ಲಿಪ್ ಬಾಮ್, ಬಯೋಟಿಕ್ ಲಿಪ್ ಬಾಮ್, ಇವೆಲ್ಲ ಲಿಪ್ ಬಾಮನ್ನು ಯೂಸ್ ಮಾಡೋದು ವೇಸ್ಟ್. ಬಿಕಾಸ್ ಇದರಿಂದ ನಿಮಗೆ ಯಾವುದೇ ರೀತಿಯ ಹೈಡ್ರೇಷನ್ ಕೂಡ ಸಿಗಲ್ಲ, ಪ್ಲಸ್ ಬ್ರೈಟ್ನಿಂಗ್ ಇರುವಂತಹ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಆ ಪ್ರಾಡಕ್ಟ್ಸಲ್ಲಿ ಇಲ್ಲ. ಸುಮ್ಮನೆ ನೀವು ಯೂಸ್ ಮಾಡಬೇಕು ಅಂತ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಡ್ ತುಂಬ ಕೆಮಿಕಲ್ಸನ್ನು ಯೂಸ್ ಮಾಡಿರ್ತಾರೆ ಇದರಲ್ಲಿ. ಸೊ ಥಿಂಕ್ ಮಾಡಿ ಪರ್ಚೇಸ್ ಮಾಡಿ. ಇದು ಯಾವುದೇ ಬ್ರ್ಯಾಂಡನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಅದರಿಂದ ರಿಸಲ್ಟ್ ಸಿಕ್ಕಿದೆ, ಫೈನ್, ಕಂಟಿನ್ಯೂ ಮಾಡಿ. ಬಟ್ ಹೇಳ್ತಾ ಇರುವಂಥದ್ದು ಆಲ್ಮೋಸ್ಟ್ ಆಗಿದ್ರಲ್ಲಿ ಯಾವುದು ಕೂಡ ಚೆನ್ನಾಗಿಲ್ಲ. ಸೊ ಟ್ರೈ ಮಾಡಿ ನಾನು ಈಗ ಸಜೆಸ್ಟ್ ಮಾಡುವಂತಹ ಲಿಪ್ ಬಾಮನ್ನು ಯೂಸ್ ಮಾಡಲಿಕ್ಕೆ. ಆ್ಯಂಡ್ ನಾನು ಕೂಡ ಯೂಸ್ ಮಾಡಿದ ಕೆಲವೊಂದು ಮೋಸ್ಟ್ ಫೇವ್ರೆಟ್ ಲಿಪ್ ಬಾಮ್ಗಳು ಇವೆ, ಅದನ್ನು ಕೂಡ ಇವಾಗ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಪರ್ಸ್ನಲ್ ಫೇವ್ರೆಟ್ ಲಿಪ್ ಬಾಮ್ಸ್ ಅಂತ ಹೇಳಿದರೆ, ಫಸ್ಟ್ ಒನ್ ಇದು NMF ಲಿಪ್ ಬಾಮ್. ಇದು ನಾನು ಫಸ್ಟ್ ಲಿಪ್ ಬಾಮ್ ಆ್ಯಕ್ಚುಲಿ ಟ್ರೈ ಮಾಡಿದ್ದು. ಆ್ಯಂಡ್ ನಿಜವಾಗ್ಲೂ ನನ್ನ ಲಿಪ್ಪನ್ನು ಬ್ರೈಟನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ ಇದು. ಇದರಲ್ಲಿ SPF 40 ಕೂಡ ಇದೆ. ಸೊ ಇದು ಗೈಸ್, ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ. ಪ್ಲೀಸ್ ನನ್ನನ್ನು ಕಂಪ್ಲೀಟಾಗಿ ಟ್ರಸ್ಟ್ ಮಾಡಿ, ಪ್ರಾಮಿಸ್, ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ಯೂಸ್ ಮಾಡ್ತಾ ಇದ್ದೆ ಫಸ್ಟಿಗೆ ಒಂದು 4-5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೆ. ಇವಾಗ ರೀಸೆಂಟಾಗಿ ಬೇರೆದಕ್ಕೆ ಸ್ವಿಚ್ ಮಾಡಿದ್ದು. ಸೊ ಇದು ಒಂದು ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. NMF ಲಿಪ್ ಕೇರ್ ಅಂತ SPF 40 ಇದೆ ಇದರಲ್ಲಿ, ಅಂದರೆ ಸನ್ ಪ್ರೊಟೆಕ್ಷನ್ ಕೂಡ ಇದೆ. ಸೊ ಇದು ಒಂದು. ಆ್ಯಂಡ್ ಸೆಕೆಂಡ್ ಒನ್, ಆ್ಯಕ್ಚುಲಿ ಇದು ಡೊಮಾಕೋ ಬ್ರ್ಯಾಂಡ್. ಇದು ನಿಮಗೆ ಗೊತ್ತು, ನಾನು ಇಷ್ಟಪಡ್ತೀನಿ ಡೊಮಾಕೋ ಪ್ರಾಡಕ್ಟ್ಸನ್ನು. ಸೊ ಇದನ್ನು ತರಿಸ್ಕೊಂಡಿದ್ದು. ಆ್ಯಕ್ಚುಲಿ ಬೇರೆ ಯಾವುದೋ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಿತ್ತು. ಸೊ ಇರಲಿ ಅಂತ ಇದನ್ನು ಕೂಡ ಬೈ 1 get 1 ಆಫರ್ ಇತ್ತು ಅಂತ, ಸೊ ಇದನ್ನು BFF ಸೇಲ್ ನಡೀತಾ ಇತ್ತು ಅಂತ ಇದನ್ನು ತಗೊಂಡಿದ್ದು. 1% ಕೋಜಿಕ್ ಆ್ಯಸಿಡ್ ಲಿಪ್ ಬಾಮ್ ತುಂಬ ಚೆನ್ನಾಗಿದೆ.
ಒಂದು ಮಾಯ್ಶ್ಚರ್ ಮಾಡಿ ಇಡಲಿಕ್ಕೆ ಪ್ಲಸ್ ಹೈಡ್ರೇಷನನ್ನು ಕೊಡಲಿಕ್ಕೆ ಆ್ಯಂಡ್ ಬ್ರೈಟನ್ ಮಾಡಲಿಕ್ಕೆ ಕೂಡ. ಆ್ಯಂಡ್ ಕೋಜಿಕ್ ಆ್ಯಸಿಡ್ ನಿಮಗೆಲ್ಲರಿಗೂ ಗೊತ್ತು ಲೈಟನ್ ಮಾಡಲಿಕ್ಕೆ ಒಂದು ಇಂಗ್ರೀಡಿಯೆಂಟ್ ಎಲ್ಲ ಲೈಟ್ನಿಂಗ್ ಕ್ರೀಮ್ಸಲ್ಲಿ ಯೂಸ್ ಮಾಡುವಂಥದ್ದು. ಸೊ ಇದು SPF 30 ಇದೆ ಇದರಲ್ಲಿ ಕೂಡ. ಇದು ಕೂಡ ಚೆನ್ನಾಗಿದೆ. ಪ್ರತಿಯೊಂದು ಪ್ರಾಡಕ್ಟ್ನ ಲಿಂಕನ್ನು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಕರೆಂಟಾಗಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಇದು ಚಾಪ್ಟೆಕ್ಸ್ ಲಿಪ್ ಬಾಮ್. ಇದರಲ್ಲಿ SPF 15 ಇದೆ, ಬಟ್ ನನಗೆ ಇದಕ್ಕಿಂತ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅನ್ನಿಸ್ತು. ಸೊ ಇದು ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಪರ್ಚೇಸ್ ಮಾಡಿದರೆ ಆರಾಮ್ ಒಂದು 8-9 ಮಂತ್ಸ್ ಆದರೂ ಬರುತ್ತೆ. ಸೊ ತುಂಬ ಲಾಂಗ್ ಬ್ಯಾಕ್ ಪರ್ಚೇಸ್ ಮಾಡಿದ್ದು. ಖಾಲಿ ಆದ್ರ ಮೇಲೆ ನೆಕ್ಸ್ಟ್ ಮೆಲಾಲುಮೆನ್ ಲಿಪ್ ಬಾಮ್ ಅಂತ ಇದೆ. ಬಿಕಾಸ್ ನನಗೇನಾಗಿದೆ ಇವಾಗ ರೀಸೆಂಟಾಗಿ ವಿಡಿಯೋ ಶೂಟ್ಸ್ ಅದು ಇದು ಅಂತ ಲಿಪ್ಸ್ಟಿಕ್ಕನ್ನು ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಲಿಪ್ಸ್ ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಏನು ಮಾಡಬೇಕಂದ್ರೆ ಮೆಲಾಲುಮೆನ್ ಲಿಪ್ ಬಾಮನ್ನು ಟ್ರೈ ಮಾಡಬೇಕು ಅಂತ ಎಣಿಸಿದ್ದೀನಿ. ಇದು ಖಾಲಿ ಆದಮೇಲೆ ಸೊ ಇಲ್ಲಿ ಹಾಕಿರ್ತೀನಿ ಮೆಲಾಲುಮೆನ್ ಲಿಪ್ ಬಾಮ್. ಇದು ಕೂಡ ತುಂಬ ಚೆನ್ನಾಗಿ ಲಿಪ್ಪನ್ನು ಲೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ನನಗೆ ರೀಸೆಂಟಾಗಿ ಪ್ರಮೋಷನಿಗೆ ಕಳಿಸಿಕೊಟ್ಟಂತಹ ಪ್ರಾಡಕ್ಟ್ ಬಯೋಕ್ಯೂಲ್ ಅವರದ್ದು ಸ್ಕ್ವಾಲನ್ ಗ್ಲೋ ಲಿಪ್ ಬಾಮ್. ನಿಜವಾಗ್ಲೂ ಚೆನ್ನಾಗಿದೆ ಇದು. ನಾನೆಷ್ಟು ನನ್ನ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಪ್ರಮೋಷನ್ ವಿಡಿಯೋ ಅಲ್ಲ ಇದು, ಶೇರ್ ಮಾಡಿದ್ದೀನಿ. ಇದರಿಂದನೇ ಹೇಳ್ಬೋದು ನಾನು ನನ್ನ ಲಿಪ್ ಡ್ರೈನೆಸ್ ತುಂಬಾ ಕಡಿಮೆ ಆಗಿದೆ ಈ ಒಂದು ಪ್ರಾಡಕ್ಟಿಂದ. ಸೊ ಇವತ್ತಿಗೂ ಯೂಸ್ ಮಾಡ್ತಾ ಇದ್ದೀನಿ, ಡೈಲಿ ಬೇಸಿಸಲ್ಲಿ ಅಪ್ಲೈ ಮಾಡ್ತೀನಿ ನಾನು ಇದನ್ನು. ನೀವು ನೋಡಿ ಆಲ್ಮೋಸ್ಟ್ ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಸೊ ಇದಕ್ಕೆ 250 ಸಮಥಿಂಗ್. ಇದರ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ, ನಿಮಗೆ ಬೇಕಿದ್ದರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇವಾಗ ಮತ್ತೊಂದಿಷ್ಟು ಪ್ರಾಡಕ್ಟ್ಸನ್ನು ಕೂಡ ರೆಕಮೆಂಡ್ ಮಾಡ್ತೀನಿ ಲಿಪ್ ಬಾಮ್ಸಲ್ಲಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಟ್ರೈ ಮಾಡ್ತಾ ಹೋಗಿ. ಇವಿಷ್ಟನ್ನು ಬಿಟ್ಟು ನೀವು ಒಂದು 2-3 ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡೋದಂತ ಹೇಳಿದರೆ ಡಿಕನ್ಸ್ಟ್ರಕ್ಟ್ ಅವ್ರದ್ದು ಬ್ರೈಟ್ನಿಂಗ್ ಲಿಪ್ ಬಾಮ್ ಇದೆ ವಿತ್ SPF 30. ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಆಲ್ರೆಡಿ ಹೇಳಿದಾಗೆ ಮೆಲಾಲುಮೆನ್ ಲಿಪ್ ಬಾಮ್, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಇಸ್ ಲಿಪ್ ಲೈಟ್ನಿಂಗ್ ಕ್ರೀಮ್. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇವಾಗ ತೋರಿಸಿದ್ದು ಎಲ್ಲ ಪ್ರಾಡಕ್ಟ್ಸ್ಗಳು ಕಂಪ್ಲೀಟ್ ಆಗಿ ಸೇಫ್ ಇದೆ. ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ಅಂತ ಹೇಳಲ್ಲ, ಬಟ್ ಆ ಥರ ಕೆಮಿಕಲ್ಸ್ ಕೂಡ ಇದರಲ್ಲಿ ಯೂಸ್ ಮಾಡಲಿಲ್ಲ. ಕೋಜಿಕ್ ಆ್ಯಸಿಡ್, ಆಲ್ಫಾ ಬ್ಯೂಟಿನ್, ವೈಟಮಿನ್ ಇ, ಆಲೋವೆರಾ, ಈ ಥರ ಇಂಗ್ರೀಡಿಯೆಂಟ್ಸ್ ಇದೆ, ಸೇಫ್ ಇಂಗ್ರೀಡಿಯೆಂಟ್ಸ್ ಇದೆ. ನೀವು ಇದನ್ನು ಟ್ರೈ ಮಾಡ್ಬೋದು. ಲಿಪ್ ಲೈಟ್ನಿಂಗಿಗೆ ಪ್ಲಸ್ ಡ್ರೈ ಲಿಪ್ಸ್ ಯಾರದಿದೆ ಅದಕ್ಕೆ ಕಂಪ್ಲೀಟಾಗಿ ಆ್ಯಂಡ್ ಬೆಸ್ಟಾಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ಕಿನ್ ಕೇರ್ ಟಿಪ್ಪನ್ನು ಕೊಡ್ತೀನಿ, ಯೂಸ್ ಆಗ್ಬೋದು ನಿಮಗೆ. ನಾನು ಫಾಲೋ ಮಾಡ್ತೀನಿ, ಸೊ ನಿಮಗೆ ಕೂಡ ಯೂಸ್ ಆಗ್ಬೋದು. ಏನಂತ ಹೇಳಿದರೆ, ನೀವು ಯಾವುದೇ ರೀತಿಯ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀರಾ ಆರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಯೂಸ್ ಮಾಡ್ತೀರಾ ಆ್ಯಂಡ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತೀರಾ, ಅದನ್ನು ಫೇಸಿಗೆ ಅಪ್ಲೈ ಮಾಡೋ ಟೈಮಲ್ಲಿ ಸ್ವಲ್ಪ ಕ್ವಾಂಟಿಟಿಯನ್ನು ಲಿಪ್ಸಿಗೆ ಕೂಡ ಅಪ್ಲೈ ಮಾಡಿ. ಈ ಥರ ಇಟ್ಟು ನೀವು ಕ್ರೀಮ್ಸನ್ನು ಅಪ್ಲೈ ಮಾಡೋದು ಬದಲು ಲಿಪ್ಸಿಗೆ ಕೂಡ ಅದನ್ನು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಪ್ಲೈ ಮಾಡಿ. ನಿಜವಾಗ್ಲೂ ವರ್ಕ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಇಲ್ಲಿ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ನಾನು ಇದನ್ನು ಫಾಲೋ ಮಾಡಿದ್ದೀನಿ. ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರನ್ನು ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅನ್ನುವಂಥದ್ದು ನಮ್ಮ ಶೇಡನ್ನು ಆರ್ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲಿಪ್ಸನ್ನು ಕೂಡ ಅದು ಸ್ಕಿನ್ ಲೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಲಿಪ್ಸ್ ಲೈಟ್ ಮಾಡಲಿಕ್ಕೆ. ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಇದು ಲಿಪ್ಸ್ ರಿಲೇಟೆಡ್ ಆಗಿರೋದ್ರಿಂದ ಮತ್ತೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ನೀವು ಯಾವುದೇ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಿ, ಮಾಯ್ಶ್ಚರೈಸರನ್ನು ಅಂದರೆ ಲಿಪ್ ಬಾಮನ್ನು ಯೂಸ್ ಮಾಡಿ. ಚೆನ್ನಾಗಿರುವ ಲಿಪ್ ಬಾಮನ್ನು ನಾನು ಸಜೆಸ್ಟ್ ಮಾಡೋದು ಯಾವುದೇ ನೀವು ಪರ್ಚೇಸ್ ಮಾಡ್ಬೋದು. ಪ್ಲಸ್ ಅದ್ರ ಮೇಲೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿ. ಅದಾದಮೇಲೆ ಪಾಂಡ್ಸ್ ಪೌಡರ್ ಏನು ಬರುತ್ತೆ ಇದನ್ನು ನೀವು ಲಾಸ್ಟಿಗೆ ಈ ಥರ ಒಂದು ಸ್ವಲ್ಪ ನಾನು ಹೇಳೋದು ಪಾಂಡ್ಸ್ ಪೌಡರ್ ಕೂಡ ಯೂಸ್ ಮಾಡಬಾರ್ದು, ಬಟ್ ಒಂದಿಷ್ಟು ಪಾಂಡ್ಸ್ ಪೌಡರನ್ನು ಈ ಥರ ಮಾಡಿದರೆ ಮ್ಯಾಟ್ ಫಿನಿಶ್ ನಿಲ್ಲುತ್ತೆ ನಿಮ್ಮ ಲಿಪ್ಸ್ ಎನ್ನುವಂಥದ್ದು ಚೆನ್ನಾಗಿ. ಬಿಕಾಸ್ ನನಗೆ ತುಂಬ ಜನ ಕ್ವೆಶ್ಚನ್ ಕೇಳ್ತಾರೆ, ಭಾಗ್ಯ ಲಿಪ್ ಶೇಡನ್ನು ಕಳಿಸಿ ಹೇಗೆ ನೀವು ಅಪ್ಲೈ ಮಾಡ್ತೀರಾ ನಮಗೆ ತಿಳಿಸಿ ಅಂತ. ಸೊ ಇದು ಲಿಪ್ಸ್ ರಿಲೇಟೆಡ್ ಆಗಿರೋದ್ರಿಂದ ಇಲ್ಲೇ ನಾನು ಹೇಳ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಅಂತ ಅನಿಸಿದೆ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇರ್ತೀನಿ. ನಿಮಗೆ ಯಾವುದು ಬೇಕೋ ಅದನ್ನು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು.
ಆ್ಯಂಡ್ ಪ್ಲೀಸ್ ಮೀಶೋದಲ್ಲಿ ಲಿಪ್ಸ್ ಲೈಟ್ನಿಂಗ್ ಕ್ರೀಮ್ಸ್ ಯಾವುದೇ ನಾನು ಹೇಳಿದ್ದು ಅಲ್ಲಿಂದ ಪರ್ಚೇಸ್ ಮಾಡಬೇಡಿ. ಫೇಕ್ ಪ್ರಾಡಕ್ಟ್ ಬರುತ್ತೆ ಆಲ್ಮೋಸ್ಟ್. ಸ್ಕಿನ್ ಕೇರ್ ಅಂತ ಬಂದಾಗ ಮೀಶೋನ ಯಾವತ್ತೂ ಪ್ರಿಫರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಮತ್ತು ಚೆನ್ನಾಗಿರುವ ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.